ಗ್ಯಾರಂಟಿಗಳನ್ನು ಕೊಡುವಂತಹ ಸರ್ಕಾರಕ್ಕೆ ಈಗ ಅವೇ ಗ್ಯಾರಂಟಿಗಳು ಭಾರ ಆಗಿವೆಯಂತೆ. ಗ್ಯಾರಂಟಿಯ ಭರವಸೆಯನ್ನ, ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನ ಸಿಂಬಲ್ ಆಗಿರ್ತಕ್ಕಂತಹ ಕೈಯ ಸಿಂಬಲ್ನ 5 ಬೆರಳಿಗೆ ಹೋಲಿಕೆ ಮಾಡಿದಂಥವರೇ ಈ 5 ಬೆರಳುಗಳಿಗೆ ಸಮನಾಗಿ 5 ಗ್ಯಾರಂಟಿಗಳು ಅನ್ನುವಂತಹ ಭರವಸೆಯನ್ನು ಕೊಟ್ಟಂಥವರೇ ಗ್ಯಾರಂಟಿ ನಮಗೆ ಬಹಳಷ್ಟು ಭಾರ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ, ಬರ್ಡನ್ ಆಗ್ತಾ ಇದೆ. ಆ ಬರ್ಡನ್ನ ನಡುವೆಯೂ ನಾವು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ? ನಿಮ್ಮ ಅಭಿವೃದ್ಧಿಗಾಗಿ, ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿಗಾಗಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪಾಪ ತಾವು ಹೊತ್ತಿರುವಂತಹ ಭಾರವನ್ನು ಜನರ ಮುಂದೆ ಹೇಳಿಕೊಳ್ಳುವಂತಹದ್ದನ್ನು ಶುರು ಮಾಡ್ತಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಗ್ಯಾರಂಟಿ ಬಿಡ್ತೀರಾ? ಸರ್ಕಾರನ, ಜನರ? ಸರ್ಕಾರ ಗ್ಯಾರಂಟಿಯನ್ನು ಬಿಡುತ್ತಾ ಅಥವಾ ಜನರು ಗಿವ್ ಅಪ್ ಮಾಡಬೇಕಾ? ಸರ್ಕಾರ ನಡೆಸ್ತಾ ಇರುವಂತವರು ಪಂಚ ಗ್ಯಾರಂಟಿಗಳನ್ನು ತಮ್ಮ ಆಡಳಿತದ ಮಾದರಿ, ಕರ್ನಾಟಕ ಮಾದರಿ ಈ ರೀತಿಯಾಗಿ ಡಬಲ್ ಕೋಟ್ನಲ್ಲಿ ಅವರು ಹೇಳ್ತಾ ಇದ್ರು. ಇದೇ ಮಾದರಿ ಇವರಿಗೆ ಈಗ ಹೊರೆಯೂ ಆಗ್ತಾ ಇದೆ. ಒಳಗೆ ಆಗ್ತಾ ಇರುವಂತಹ ಭಾರ ಹೊರಗಡೆ ತೋರಿಸ್ಕೊಳ್ಳುವಷ್ಟು ಭಾರ ಆಗ್ತಾ ಇದೆ. ಒಳಗಿನ ಹೊರೆಯನ್ನ ಹೊರಗಡೆಯೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಸಲುವಾಗಿ ನಾವು ಈ ಹೊರೆಯನ್ನು ಹೊತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜನರ ಸಲುವಾಗಿ ಇವರು ಹೊರೆಯನ್ನು ಹೊರಿ ಅಂತೇಳಿ ಜನ ಹೇಳಿರಲಿಲ್ಲ. ನಾವೇ ನಿಮ್ಮ ಈ ಹೊರೆಯನ್ನು ಹೊತ್ಕೊಳ್ತೀವಿ, ಅದರಿಂದ ನೀವು ಸಲೀಸಾಗಿರಬೇಕು, ರಾಜ್ಯದ ಜನ ಆರಾಮಾಗಿರಬೇಕು. ಇದು ಗ್ಯಾರಂಟಿಯನ್ನು ಕೊಟ್ಟಾಗ ಕಾಂಗ್ರೆಸ್ ನಾಯಕರುಗಳು ಆಡ್ತಾ ಇದ್ದಂತಹ ಮಾತಿನ ಶೈಲಿ. ನಮಗೆ ಬರ್ಡನ್ ಆಗ್ತಾ ಇದ್ರು, ನಾವು ನಿಮ್ಗೆ ಇದನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ಜನಕ್ಕೆ ಅಯ್ಯೋ ನಮ್ಮ ಪರವಾಗಿ ಎಷ್ಟಪ್ಪ ಇವರು ಕಷ್ಟಪಡ್ತಿದ್ದಾರೆ ಅಂತೇಳಿ ಅನ್ನಿಸ್ಬೋದು. ಆದರೆ ವಾಸ್ತವವಾಗಿ ಇವರೇ ಹೇಳಿದ್ದಲ್ವಾ ನಾವು ಗ್ಯಾರಂಟಿನ ಹೊತ್ಕೊಳ್ತೀವಿ ಅಂತ. ಇದರ ನಡುವೆ ಒಂದು ಚಿಂತನೆಯೂ ಕೂಡ ಆಗ್ತಾ ಇದೆ. ಅದೇನೆಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೆ LPG ಸಿಲಿಂಡರ್ಗಳಿಗೆ ಸಂಬಂಧಪಟ್ಟಂತೆ ಗಿವ್ ಅಪ್ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡಿದರು. ನೀವಾಗಿ ಸ್ವಯಂ ಪ್ರೇರಿತರಾಗಿ ಸಬ್ಸಿಡಿ ಬೇಕಿಲ್ಲದವರು ಸಬ್ಸಿಡಿ ಬೇಡ ಅಂತೇಳಿ ಗಿವ್ ಅಪ್ ಮಾಡಿ ಅಂತೇಳಿ ಅದು ದೇಶದ ಉದ್ದಗಲಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿತು. ಈಗ ರಾಜ್ಯ ಸರ್ಕಾರವು ಕೂಡ ಗಿವ್ ಅಪ್ ಅನ್ನುವಂಥದ್ದನ್ನು ಜನರಿಗೆ ಒಂದು ಆಪ್ಷನನ್ನು ಕೊಡೋದಕ್ಕೆ ಅಥವಾ ಒಂದು ಪ್ರೇರಣೆಯನ್ನು ಕೊಡೋದಕ್ಕೆ, ಆ ಪ್ರೇರಣೆಯನ್ನು ಕೊಟ್ಟು ಎಷ್ಟು ಮಂದಿ ಅದರ ಮೂಲಕವಾಗಿ ಒಂದು 5,000ನೋ 10,000 ಕೋಟಿನೋ ಏನಾದರೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಆ ಉಳಿಸಿಕೊಳ್ಳುವ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಈಗ ಗ್ಯಾರಂಟಿಯನ್ನು ಸರ್ಕಾರ ಬಿಡುತ್ತಾ ಅಥವಾ ಜನ ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಇದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಒಳ ಮೀಸಲಾತಿಗೆ ಅಂಕಿತ. ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಯಾವುದಾದ್ರೂ ಒಂದು, ನಾವು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳುವಂಥದ್ದನ್ನು ಬಳಕೆ ಮಾಡ್ತೀವಿ ಅನೇಕ ಸಂದರ್ಭಗಳಲ್ಲಿ. ನಿಜವಾದಂಥ ಮಾಸ್ಟರ್ ಸ್ಟ್ರೋಕ್ ಇದ್ದರೆ ಅದು ಇವತ್ತು ಮಾಡಿರುವಂಥ ಕೆಲಸ. ಯಾಕಂದರೆ ರಾಜ್ಯಪಾಲರ ತಮ್ಮ ಟೇಬಲ್ ಮೇಲೆ ಇಟ್ಕೊಂಡು ಕುಳಿತಿದ್ದಂತಹ ಫೈಲನ್ನು ಓಪನ್ ಮಾಡಿ ಇವತ್ತು ಸಹಿ ಹಾಕಿದ್ದಾರೆ. ಒಂದೇ ದಿವಸದಲ್ಲಿ ಈ ಕೆಲಸ ಆಗಿದೆ. ಒಂದು ಕಡೆ ಜೆನ್ಜಿ ಹೋರಾಟವನ್ನು ನಾವು ನೋಡಿದ್ವಿ. ಯುವಕರು ಯುವತಿಯರು ತಮಗೆ ಕೆಲಸ ಕೊಡಿ ಅಂತೇಳಿ ಆಗ್ರಹಿಸಿ ಹೋರಾಟವನ್ನು ಧಾರವಾಡದಲ್ಲಿ ಮಾಡಿದರು. 25-30 ಸಾವಿರ ಜನ ಸೇರಿದರು. ಸರ್ಕಾರ ಇದನ್ನೇ ಅವಕಾಶವಾಗಿ ಬಳಕೆ ಮಾಡಿಕೊಂಡು ಯಾವ ಫೈಲನ್ನು ಇನ್ನೂ ಕೂಡ ಮೂವ್ ಮಾಡದೆ, ಒಳ ಮೀಸಲಾತಿಯ ಫೈಲ್ಗೆ ಸಹಿ ಹಾಕದೆ ರಾಜ್ಯಪಾಲರು ಕುಳಿತಿದ್ರು, ಅವರ ಬಳಿಗೆ ತನ್ನ ಸರ್ಕಾರದಲ್ಲಿರ್ತಕ್ಕಂಥ ತನ್ನ ಕ್ಯಾಬಿನೆಟ್ನಲ್ಲಿರುವಂತಹ ದಲಿತ ಸಚಿವರುಗಳನ್ನೇ ಕಳಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆ ದಲಿತ ಸಚಿವರೇ ಹೋಗಿ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ದಯವಿಟ್ಟು ನೀವು ಈ ಒಳ ಮೀಸಲಾತಿಗೆ ಸಹಿ ಹಾಕಿ ಅನ್ನುವಂಥ ವಿನಂತಿ ಮಾಡಿಸಿದ್ರು. ಆ ಮೂಲಕ ಸರ್ಕಾರ ರಾಜ್ಯಪಾಲರ ಮೇಲೂ ಕೂಡ ಒಂದು ಒತ್ತಡವನ್ನು ಹೇರುವಂತಹ ಪ್ರಯತ್ನ ಮಾಡಿತು. ಸಹಜವಾಗಿಯೇ ಇದರ ರಾಜಕೀಯವಾಗಿರ್ತಕ್ಕಂತಹ ಲಾಭ ನಷ್ಟಗಳ ಲೆಕ್ಕಾಚಾರ ದೂರದೃಷ್ಟಿಯಿಂದ ಮಾಡಲೇಬೇಕಾಗತ್ತೆ. ಇದು ಕೆಲಸ ಮಾಡಿದೆ. ಆ ಕಾರಣಕ್ಕಾಗಿ ಸರ್ಕಾರದ ಪ್ರಯತ್ನ ಯಶಸ್ವಿಯಾಗಿದೆ. ಒಳ ಮೀಸಲಾತಿಗೆ ಅಂಕಿತ ಬಿದ್ದಿದೆ. ಆದರೆ ಇಲ್ಲಿಂದ ಮುಂದೆ ಇರುವಂಥದ್ದು ಇದೆಯಲ್ಲ, ಸರ್ಕಾರಕ್ಕೂ ದೊಡ್ಡ ಸವಾಲಿನ ವಿಚಾರ. ಅದನ್ನು ನಿಮಗೆ ವಿವರಿಸಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ
ಗ್ಯಾರಂಟಿ ಬಿಡ್ತೀರಾ ಅಂತೇಳಿ. ಸರ್ಕಾರ ಗ್ಯಾರಂಟಿ ಯೋಜನೆಯ ಮೂಲಕ ಜನರ ಮನ ಗೆಲ್ಲೋದಕ್ಕೆ ಹೊರಟಿದೆ. ಆದರೆ ಗ್ಯಾರಂಟಿ ಬಲು ಭಾರವೂ ಕೂಡ ಆಗ್ತಾ ಇದೆ ಸರ್ಕಾರಕ್ಕೆ. ಅದು ಒಂದಲ್ಲ ಒಂದು ರೂಪದಲ್ಲಿ ಒಬ್ಬರಲ್ಲ ಒಬ್ಬರ ಮೂಲಕವಾಗಿ ಬರ್ತಾ ಇರುತ್ತೆ. ಉಪಮುಖ್ಯಮಂತ್ರಿಗಳಿಗೆ ಗ್ಯಾರಂಟಿ ವಿಚಾರದಲ್ಲಿ ವಿಶ್ವಾಸವೂ ಇದೆ, ಅಭಿಮಾನವೂ ಇದೆ. ಹಾಗೆಯೇ ಅದರ ಭಾರವನ್ನೂ ಕೂಡ ಅವರು ಜನರ ಮುಂದೆ ಹೇಳ್ತಾ ಇದ್ದಾರೆ. ರವಿನ ವರದಿ ನಿಮ್ಗೆ ತೋರಿಸ್ತೀನಿ. ಏನಾದ್ರು ಈ 5 ಗ್ಯಾರಂಟಿ ನಾವು ಸಾಧ್ಯ ಮಾಡಿಲ್ಲ ಅಂದ್ರೆ ಒಂದಕ್ಕೊಂದು ಓಟ್ ಕೇಳಲಿಲ್ಲ. ಸರ್ಕಾರ ಏನೇ ಬರೋದನ್ನು ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. 100 ಎಕರೆ ಜಮೀನು ಇರೋರು ಕೂಡ ನಮ್ ಕೊಡಿ ಅನ್ನೋ ತರ ಆಗ್ಬಿಟ್ಟಿದೆ. ಕಾರ್ಯಕ್ರಮ ತಂದಾಗ ಅದು ಹೊರೆದು ಆಗುತ್ತೆ, ಇಲ್ಲದ್ರಲ್ಲಿ ಸಹಾಯ ಆಗುತ್ತೆ. ಈಗ ಶ್ರೀಮಂತರಿಗೂ ಹೋಗ್ತಾ ಇದೆ, ಬಡವ್ರಿಗೂ ಹೋಗ್ತಾ ಇದೆ. ಬಡವ್ರಿಗೆ ಕೊಡಿ, ಶ್ರೀಮಂತರಿಗೆ ಯಾಕೆ? ಪೂರ್ತಿ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಎಲ್ರಿಗೂ ಸಿಗೋ ಥರ ಸೌಲಭ್ಯ ನೋಡ್ಕೋಬೇಕು. ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಸ್ಥಿತಿವಂತರೇ, ಉಳ್ಳವರೇ ಗ್ಯಾರಂಟಿ ಬಿಟ್ಬಿಡಿ. ಗ್ಯಾರಂಟಿ ಸರಕಾರಕ್ಕೆ ಗ್ಯಾರಂಟಿಗಳೇ ಹೊರೆಯಾಯ್ತ. ಗ್ಯಾರಂಟಿ 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 ಇದೊಂದೇ ಮಾತು ಕಾಂಗ್ರೆಸ್ ನಾಯಕರ ಬಾಯಿಂದ ಕಳೆದ 2.25 ವರ್ಷದಿಂದ ಜೋರಾಗಿ ಕೇಳಿ ಬಂದಿರುವ ಮಾತು. ನಾವು ಜನರಿಗೆ ಗ್ಯಾರಂಟಿ ಕೊಟ್ಟಿದ್ದೇವೆ, ಗ್ಯಾರಂಟಿ ಮೂಲಕ ಜನರ ಬದುಕು ಸುಧಾರಿಸುತ್ತಿದೆ ಅನ್ನೋದ್ರಿಂದ ಹಿಡಿದು ಈ ಗ್ಯಾರಂಟಿಗಳೇ ಕರ್ನಾಟಕದ ಮಾಡೆಲ್ ಅಂತಲೂ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ, ಮೈಕ್ ಸಿಕ್ಕಲ್ಲಿ, ಸಭೆ ಸಮಾರಂಭಗಳಲ್ಲಿ ಗ್ಯಾರಂಟಿಯ ಗುಣಗಾನದಲ್ಲಿ ಮುಳುಗೇಳ್ತಾಗಿದ್ರು. ಆದ್ರೆ ಇಷ್ಟೆಲ್ಲ ಗ್ಯಾರಂಟಿ ಬಗ್ಗೆ ಹೇಳಿಕೊಳ್ಳುವ ನಾಯಕರಿಗೆ ಒಳಗೊಳಗೆ ಈ ಗ್ಯಾರಂಟಿ ಅಂದ್ರೆ ಬಲು ಭಾರ ಎಂಬ ಭಾವನೆ ಬಂದಿರೋದ್ರಲ್ಲಿ ಗೊತ್ತೇನೂ ಇಲ್ಲ. ಹಾಗಿದ್ರು ಈ ಒಳಗಿನ ಬೇನೆಗೆ ನಿನ್ನೆ ಧ್ವನಿಯಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಡಿಸಿಎಂ, ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಬರ್ಡನ್ ಆಗ್ತಿದೆ, ಆದರೂ ಜನರ ಅಭಿವೃದ್ಧಿಗೆ ಆರ್ಥಿಕವಾಗಿ ಜನರನ್ನ ಮೇಲೆತ್ತಲು ಗ್ಯಾರಂಟಿಗಳನ್ನು ಕೊಡ್ತಿದ್ದೇವೆ ಎಂದಿದ್ರು. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಚಿಕ್ಕಮ್ಮನ 5,000 ರೂಪಾಯಿ ಅಷ್ಟು ಮಕ್ಕಳಿಗೆ, ಹುಡುಗರು, ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್, 200 ಕರೆಂಟ್ ಇರ್ಲಿ. ಸರ್ಕಾರದ ಬರ್ಡನ್ ಆಗ್ತಾ ಇರ್ಬೋದು, ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವದಲ್ಲಿ 10 ರೂಪಾಯಿ ಜಾಸ್ತಿ, 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಆದ್ರೆ ಡಿಸಿಎಂ ಹೇಳಿದ ಬರ್ಡನ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ಟಿದ್ರು. ಗ್ಯಾರಂಟಿಗಳಿಂದಾಗಿ ಸರ್ಕಾರ 52,000 ಕೋಟಿ ಹಣ ಖರ್ಚು ಮಾಡ್ತಿದೆ, ಹಾಗಾಗಿ ಅದರ ಬಗ್ಗೆ ಹೇಳಿರಬಹುದು ಎಂದು ಗ್ಯಾರಂಟಿಯ ಬಗ್ಗೆ ಸಮರ್ಥನೆ ನೀಡಿದ್ರು. ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಡಿಸಿಎಂ ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತಂದ್ರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ, ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ. ಇಷ್ಟಕ್ಕೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪಂಚ ಗ್ಯಾರಂಟಿಯ ಭರವಸೆಗಳು ಪ್ರಮುಖ ಕಾರಣವಾಗಿದ್ವು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪಂಚ ಗ್ಯಾರಂಟಿಗಳನ್ನ ಕೈಪಕ್ಷದ 5 ಬೆರಳುಗಳಿಗೆ ಹೋಲಿಸುತ್ತಿದ್ರು. ಕರ್ನಾಟಕದ ನಂತರ ತೆಲಂಗಾಣದಲ್ಲೂ ಕಾಂಗ್ರೆಸ್ ಅದೇ ಗ್ಯಾರಂಟಿಗಳ ಮೊರೆ ಹೋಗಿತ್ತು. ಅಷ್ಟೇ ಯಾಕೆ, ಗ್ಯಾರಂಟಿಗಳನ್ನ ಪದೇ ಪದೇ ಟೀಕಿಸುತ್ತಿದ್ದ ಪ್ರಧಾನಿ ಮೋದಿ ಕೂಡ ಬಿಜೆಪಿ ರಾಜ್ಯಗಳಲ್ಲೂ ಗ್ಯಾರಂಟಿಯನ್ನೇ ಅಳವಡಿಸಿದ್ರು. ಬಿಜೆಪಿ ಪ್ರಣಾಳಿಕೆಗಳಲ್ಲೂ ಗ್ಯಾರಂಟಿಗಳದ್ದೇ ಅಂಶ, ಗ್ಯಾರಂಟಿಗಳದ್ದೇ ಗುಣಗಾನವಾಗಿತ್ತು. ಮಹಾರಾಷ್ಟ್ರ, ಬಿಹಾರ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಗ್ಯಾರಂಟಿಗಳನ್ನೇ ಮುಂದಿಟ್ಟು ಭರ್ಜರಿ ಜಯಭೇರಿ ಬಾರಿಸಿತ್ತು. ಇದೀಗ ಡಿಸಿಎಂ ಬಾಯಲ್ಲಿ ಗ್ಯಾರಂಟಿಗಳು ಬರ್ಡನ್ ಅಂದಿರೋದು ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಗ್ಯಾರಂಟಿ ಯೋಜನೆಗಳು ಹೊರೆ ಅನ್ನೋದನ್ನ ನಾವು ಒಪ್ಪಲ್ಲ. ಆಡಳಿತ ಬಿಗಿಯಾದ್ರೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಮಾಡಬಹುದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಹಿರಿಯ ನಾಯಕರು, ದೇಶಪಾಂಡೆ ಅವರಿಂದ ಹಿಡಿದು ಈಗ ನಿನ್ನೆ ದಿನ
ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕಾಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಅದನ್ನು ಸಹ ಭಾರ ಇದೆ ಅಂತಕ್ಕಂಥದ್ದು ಹೇಳಲ್ಲ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಅವಕಾಶಗಳಿದೆ. ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಒಂದು ವಿಷಯಗಳಲ್ಲಿ ತೆರಿಗೆಯನ್ನು ಹೆಚ್ಚಿನ ರೀತಿಯಲ್ಲಿ ವಿಧಿಸ್ಕೊಂಬಂದಿದ್ದಾರೆ. ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಇದೇ ಜನತೆಯ ಮೇಲೆ ಯಾವ 5 ಗ್ಯಾರಂಟಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಜನ, ಅದೇ ವರ್ಗದ ಜನರ ಮೇಲೇ ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಿ ಸರ್ಕಾರ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ. ಪುಣ್ಯಾತ್ಮರು ಕಂಡ್ರು ಎತ್ತೇರಿಗೆ ಕೋಣ ನೀರಿಗೆ, ಎತ್ತೇರಿಗೆ ಕೋಣ ನೀರಿಗೆ. ಅವರಲ್ಲಿರೋ ಜಗಳನ ಮುಚ್ಕೊಳ್ಳೋಕ್ಕೆ ಇಷ್ಟೊಂದು ಕಪಟ ನಾಟಕ ಆಡ್ತಕ್ಕಂಥ ವ್ಯವಸ್ಥೆ ಪ್ರಪಂಚದಲ್ಲಿ ನನ್ನ 50 ವರ್ಷದ ರಾಜಕಾರಣದಲ್ಲಿ ನೋಡಿರಲಿಲ್ಲ, ನಾನು ಕೇಳಿರಲಿಲ್ಲ. ನಾನು ಕೂಡ ಸಾಕಷ್ಟು ಮಜಲ್ಗಳನ್ನು ನೋಡಿದ್ದೇನೆ, ಇಂಥ ಕಿಲಾಡಿಗಳು ನಾನು ನೋಡೇ ಇಲ್ಲ ಕಂಡ್ರು. ಒಬ್ರಿಗಿನ ಒಬ್ರು ಕಿಲಾಡಿ ಆಗಿ ಜನರು ದಾರಿ ತಪ್ಪಿಸಿ ಎಲ್ಲ ಒಂದು ಕಡೆ ತಬ್ಬಲಿ ನೀನಾದೆ ಮಗನೇ ಅಂದಂಗೆ ಪರಿಸ್ಥಿತಿಗಿದೆ. ಇದಕ್ಕೆ ತುಂಬ ದಿನ ನಡೆಯೋದಿಲ್ಲ, ಅಂತ್ಯ ಆಗೋ ಕಾಲನೂ ಬರ್ತಾ ಇದೆ. ಹೀಗೆ ಟೀಕೆಗಳು ಕೇಳಿ ಬರುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸ್ಪಷ್ಟನೆ ನೀಡಿದ್ದಾರೆ. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ಪರಿಷ್ಕರಣೆಯೂ ಇಲ್ಲ ಎಂದಿದ್ದಾರೆ. ಹಾಗಿದ್ದರೂ ಸರ್ಕಾರದ ಮಟ್ಟದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಪರಿಷ್ಕರಣೆ ನಡೆಯುತ್ತಿದೆ. ಕೆಲವು ಕಡೆ ಸತ್ತಿರುವವರು ಗ್ಯಾರಂಟಿ ಯೋಜನೆ ಪಡೆದಿದ್ದಾರೆ, ಸತ್ತಿರುವವರ ಹೆಸರಿನಲ್ಲೂ ಅಕ್ಕಿ ಪಡೆಯುತ್ತಿದ್ದಾರೆ. ಫಲಾನುಭವಿಗಳು ಸತ್ತಿದ್ದಾರೋ ಬದುಕಿದ್ದಾರೋ ಎಂಬುದರ ಪರಿಶೀಲನೆ ಆಗಬೇಕಿದೆ. ಸತ್ತಿರುವವರ ಖಾತೆಗೆ ಹೋಗಿರುವ ಹಣ ವಾಪಸ್ ಪಡೆಯುವ ಚರ್ಚೆ ಮಾಡಿದ್ದು ಜಿಲ್ಲಾವಾರು ಮಾಹಿತಿ ಸಂಗ್ರಹಿಸಿ ಕ್ರಮ ಕೈಗೊಳ್ಳಲಾಗಿದೆ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗಿ ಆಗ್ತಾ ಇದೆ ಸರ್ಕಾರಕ್ಕೆ. ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ತಪ್ಪೇನಿದೆ? ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಸತ್ತಿರೋರೆಲ್ಲ ತಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ಸರ್ವೆ ಮಾಡಿಸಿದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಆಗಿ 2.5 ವರ್ಷ ಆದಂಥ ಸಂದರ್ಭದಲ್ಲಿ DBT ಮೂಲಕ ಅವ್ರಿಗೆ ಅಕೌಂಟ್ ಹೋಗ್ತಾ ಇರೋದ್ರಿಂದ, ಹಣ ಹೋಗ್ತಾ ಇರೋದ್ರಿಂದ, ಅದು ನೇರವಾಗಿ ಅವರು ಸತ್ತಿದ್ದಾರೆ ಇಲ್ಲ ಅನ್ನೋದು ಅಕೌಂಟ್ ಸಿಗದೇ ಇದ್ದರಿಂದ ಇಲ್ಲಿವರೆಗೂ ಹಣ ಹೋಗಿದೆ. ಅದನ್ನು ವಾಪಸ್ ತಗೊಳ್ಳೋದಕ್ಕೂ ಕೂಡ ಚರ್ಚೆ ಮಾಡಿದ್ದೇವೆ. ಚೀಫ್ ಸೆಕ್ರೆಟರಿ ಮತ್ತು 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದನ್ನು ವಾಪಸ್ ತರಿಸೋದಕ್ಕೂ ಮತ್ತು ಬ್ಯಾಂಕರ್ಸ್ ಜೊತೆಲೂ ಕೂಡ ಮೀಟಿಂಗ್ ಆಗಿದೆ. ನಾವೇನು ಮಾಡೋದು ಅಂದರೆ, ನಾವು ಕ್ಲಾಸಿಫಿಕೇಷನ್ ಮಾಡೋದು ಬೇಡ. ಅವ್ರ ಹತ್ರ ಹಣ ಇದೆ, ಇವ್ರ ಹತ್ರ ಇಲ್ಲ, ಆ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡೋದು ಬೇಡ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತಗೊಳ್ಳೋದಿಲ್ಲ ವಾಲಂಟಿಯರ್ಗೆ. ಅವ್ರು ಯಾರು ಹಣವಂತರು ಯಾರು ತಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದು. ಈಗ ಕೆಲವರು ಅದೆಲ್ಲ ಏನು ನಮಗೂ ಕೊಡಿ, ಇದ್ರೂ ನಮ್ಗೆ ಕೊಡಿ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನಿರೋರು ಕೂಡ 2,000 ರೂಪಾಯಿ ತಗೊಳ್ತಾರೆ. ಆ ಥರದಲ್ಲಿ ನಾವು ಏನು ಅವರಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅಷ್ಟೇ. ಈಗ ಹಿಂದೆ ತಮ್ಗೆ ಗೊತ್ತಿದೆ, ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸನ್ನು ವಾಪಸ್ ಕೊಟ್ಟರು ಭಾಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಆ ಅರ್ಥದಲ್ಲಿ ಮಾಡಿರ್ಬೋದು. ಅವರೇ ಕರೆ ಕೊಟ್ಟಿದ್ರು, ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ಬಿಡಬೇಕು. ಈಗ ಎಬ್ಬೆ ಪಾಲ್ ತಗೊಂಡು ನಡೀತದ. ಸ್ಥಿತಿವಂತರೇ ಗ್ಯಾರಂಟಿ ಬಿಡಿ, ಫಲಿಸುತ್ತ ಕೀವಿತ ಸೂತ್ರ. ಇದರ ನಡುವೆ ಗ್ಯಾರಂಟಿಗಳಿಂದ ಆಗುತ್ತಿರುವ ಹೊರೆಯನ್ನು ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಣದಿದ್ದ ಕಿವಿತ ಸೂತ್ರವನ್ನು ರಾಜ್ಯದಲ್ಲಿ ಪ್ರಯೋಗಿಸುವುದಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಸರ್ಕಾರಿ ನೌಕರರು ಶ್ರೀಮಂತರಿಗೆ ತ್ಯಾಗಮಯಿಯಾಗಲು ಕರೆ ಕೊಡುವ ಪ್ಲಾನ್ ಇದು. ಗ್ಯಾಸ್ ಸಬ್ಸಿಡಿಯಂತೆ ಗೃಹ ಜ್ಯೋತಿ ಶಕ್ತಿ ತ್ಯಜಿಸಲು ಮನವಿ ಮಾಡಲಾಗುವುದು. ಸರ್ಕಾರದ ಈ ಮನವಿಗೆ 30% ಫಲಾನುಭವಿಗಳು ಸ್ಪಂದಿಸುವ ವಿಶ್ವಾಸವಿದೆ. ಮಾರ್ಚ್ 6ರ ಬಜೆಟ್ನಲ್ಲಿ ಕಿವಿತಪ್ ಸೂತ್ರ ಪ್ರಕಟ ಮಾಡಲು ತಯಾರಿ ನಡೆದಿದೆ. ಸ್ಥಿತಿವಂತರು ಬಿಟ್ಟುಕೊಟ್ಟರೆ ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಎಂಬುದು ಸರ್ಕಾರದ ವಾದ.
ಪ್ರಧಾನಿ ಮೋದಿ ಮಾದರಿಯಲ್ಲೇ ಸಿದ್ದರಾಮಯ್ಯ ಸೂತ್ರ ರಚಿಸುತ್ತಿದ್ದು ಮೋದಿ ಕರೆಗೆ ಸಿಕ್ಕ ಸ್ಪಂದನೆಯಂತೆಯೇ ಸಿದ್ದರಾಮಯ್ಯಗೂ ಸಿಗತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಅದಕ್ಕೆ ಜನರು ಕೊಡೋ ಉತ್ತರ ಹೀಗಿದೆ. ಈಗ ಅವರ ಶಕ್ತಿ ಏನಿದೆ ಅವ್ರಿಗೆ ನಮ್ಗೇನಿಲ್ಲ ಸರ್, ನಾವು ಬಿಡೋಣ ಆಗಲ್ಲ, ನಾವು ಚೆನ್ನಾಗಿದ್ದೀವಿ, ನಮಗೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದೇನೆ ಅಂತ ಇರೋರು ಯಾರಿದ್ದಾರೆ ಶಕ್ತಿವಂತ, ಅವರು ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಬಡವ್ರಿಗೆ ಅದು ಅನುಕೂಲ ಆದರೆ ಅದು ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಮನೋಭಾವನೆ. ಹೌದು ಸರ್, ಶ್ರೀಮಂತರಿಗೆ ಏನು ಬಡವ್ರಿಗೆ ಬಿಡಲಿ ಬಿಡಿ, ಬಡವ್ರಿಗೆ ಕೊಡಿ, ಶ್ರೀಮಂತರಿಗೆ ಯಾಕೆ, ಇರೋರಿಗೆ ಕೊಟ್ಟರೆ ಏನು ಉಪಯೋಗ, ಇಲ್ದಿದ್ದವ್ರಿಗೆ ಕೊಡಿ, ಹಸಿರೋರಿಗೆ ಊಟ ಕೊಡಿ, ಹಸು ಇರೋರಿಗೆ ಏನಿಗೆ ಊಟ. ಈಗ ಶ್ರೀಮಂತರಿಗೂ ಹೋಗ್ತಾ ಇದೆ, ಬಡವ್ರಿಗೂ ಹೋಗ್ತಾ ಇದೆ. ಆಕ್ಚುಲಿ 2,000 ರೂಪಾಯಿ ಅವರೇ ತಗೊಂಡು ಈಗ ಎಲ್ಲ ಕಾರ್ಗಳೆಲ್ಲ ತಗೊಂತಾ ಇದಾರೆ, ಕೆಲವರು ಚಿನ್ನ ಗಿನ್ನ ಎಲ್ಲ ಮಾಡಿಸ್ಕೊಂತ ಇದಾರೆ. ಅದೇ ಈಗ ನಿಮ್ಗೆ ಆಗಲ್ಲ ಅಂದಮೇಲೆ, ನಿಮ್ಗೆ ಇದೆ ಅಂದಮೇಲೆ ಅಟ್ಲೀಸ್ಟ್ ಇಲ್ದಿರೋರ್ಗಾದ್ರೂ ಆಗ್ಲಿ ಬಿಡಿ. ರೂಲ್ಸ್ ಅಂದ್ಮೇಲೆ ಈಗ ಒಬ್ಬರಿಗೆ ಅವ್ರಿಗೂ ಇರೋರಿಗೆ ಒಂಥರ ಇಲ್ಲದ್ರಿಗೆ ಒಂಥರ ಮಾಡೋಕ್ಕಾಗಲ್ಲ, ಎಲ್ರಿಗೂ ಒಂದೇ ರೂಲ್ಸ್ ಮಾಡ್ಬೇಕಲ್ವಾ. ಇಲ್ಲ ಪೂರ್ತಿ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಎಲ್ರಿಗೂ ಸಿಗೋ ಥರ ಸೌಲಭ್ಯ ನೋಡ್ಕೋಬೇಕು. ಅವರು ರಿಟರ್ನ್ ಮಾಡಿದ್ರೆ ಪರವಾಗಿಲ್ಲ, ರಿಟರ್ನ್ ಮಾಡಿ ಗೌರ್ಮೆಂಟ್ಗೆ ರಿಟರ್ನ್ ಮಾಡಿದ್ರೆ ಅದು ಒಳ್ಳೇದೇ. ಯಾಕಂದ್ರೆ ಅನುಕೂಲ ಇರೋರು, ಅನುಕೂಲ ಇಲ್ಲದೆ ಇರೋರ್ಗಾದ್ರೆ ನಡೀತದೆ, ಅನುಕೂಲ ಇರೋರಾದ್ರೆ ರಿಟರ್ನ್ ಕೊಟ್ರೆ ಒಳ್ಳೇದೇ ಅದು. ಆದ್ರೆ ಯಾರು ಕೊಡ್ತಾ ಇಲ್ಲ, ಇವತ್ತೊಂದು ದಿವಸ ಅನುಕೂಲ ಇರೋರು ಕೊಡ್ತಾ ಇಲ್ಲ. ಬೇಡ ಅಂತ ಅಪ್ಲೈನೇ ಮಾಡಿಲ್ಲ ಸರ್ ನಾವು. ಓಕೆ, ವಿದ್ಯಾವಂತರು ಓದಿದೀವಿ, ದುಡಿತೀವಿ ಅಂದಾಗ ಯಾಕೆ ಸರ್ಕಾರದ ಅನ್ನ ಸರಿ ಅದನ್ನ ಬಳಸ್ಕೊಳ್ಳೋದು? ಸೊ ಹಾಗಾಗಿ ಬಳಸ್ಕೊಂಡೇ ಇಲ್ಲ ನಾವು. ಶ್ರೀಮಂತರಿಗೆ ಏನು ಬರೋದಕ್ಕೇನಿಲ್ರಿ ಸರ್, ಶ್ರೀಮಂತಗೂ ಅವ್ರಿಗೆ ಗೌರ್ಮೆಂಟ್ ಪಗಾರದು ಇರ್ತೈತ್ರಿ, ಎಲ್ಲ ಇರ್ತೈತ್ರಿ ಸರ್. ಅವ್ರು ಬಿಟ್ಟು ಈಗ ನಮ್ಮತ್ತ ಬಡವ್ರಿಗೆ ಕೊಟ್ರೆ ಚಲೋ ಆಗ್ತೈತೆ ನೋಡ್ರಿ ಸರ್. ಬಡ ಮಕ್ಕಳಿಗೆ ಕೊಡ್ಬೇಕ್ರಲ್ಲ, ಈಗ ಅಂಗವಿಕಲರಿಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕ್ರಿ, ಆಮೇಲೆ ವಯಸ್ಸಾದವ್ರಿಗೆ ಜಾಸ್ತಿ ಮಾಡ್ಬೇಕ್ರಿ. ಇದೇನು ಉಪಯೋಗ ಆಗ್ತಿಲ್ಲ, ಬಡ ಮಕ್ಕಳಿಗೆ ಬಾಣಿ ತಿಕ್ಕಾಕ್ ಹೋಗ್ತಾರ್ರಿ. ಈಗ ಅವ್ರಿಗೆಲ್ಲ ಕೊಟ್ರೆ ಇದು ಒಂದು ಅನುಕೂಲ ಆಗ್ತೈತೆ ಅಂತ ಅಂದ್ರೆ. ಇದು ಬಡವರಿಗೆ ಅನುಕೂಲ ಆಗ್ಬೇಕಾಗಿತ್ತು, ಇದು ಹೋಗಿ ಹೋಗಿ ಶ್ರೀಮಂತರಿಗೆ ಕೊಡ್ತಾ ಇದ್ದಾರೆ ಇವರು. ಅವ್ರು ಶ್ರೀಮಂತರ ಮನೆಯಲ್ಲಿ ನಮ್ಮಂತ ಬಡವರು ಹೋಗಿ ಕೆಲಸ ಮಾಡಿ ಆ 2,000 ರೂಪಾಯಿನ ನಾವು ತಗೊಂಡ್ ಬರೋ ಪರಿಸ್ಥಿತಿ ಬಂದಿದೆ. ಇವ್ರು ಯಾವುದೇ ಕಾರಣಕ್ಕೂ ಈ ಸ್ಕೀಮ್ ಅನ್ನ ಬಂದ್ ಮಾಡಬೇಕು, ಯಾಕಂತಂದ್ರೆ ಎಲ್ಲಾ ಮಹಿಳೆಯರಿಗೂ ಇದು ಮುಟ್ತಾ ಇಲ್ಲ. ಜನಸಾಮಾನ್ಯರ ಈ ಮಾತುಗಳನ್ನ ಕೇಳಿದ್ರೆ ಅಷ್ಟು ಸುಲಭವಾಗಿ ಗ್ಯಾರಂಟಿ ಬಿಟ್ಟು ಕೊಡೋದಿಲ್ಲ ಅನ್ನೋ ಸುಳಿವು ಕೂಡ ಸಿಗ್ತಿದೆ. ಒಂದ್ ಕಡೆ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು, ಇನ್ನೊಂದ್ ಕಡೆ ಆರ್ಥಿಕ ಹೊರೆ ಆಗದಂತೆ ನಿಭಾಯಿಸಬೇಕು. ಈ ಎಲ್ಲದಕ್ಕೂ ಸಿದ್ದರಾಮಯ್ಯನವರ 17ನೇ ಬಜೆಟ್ನಲ್ಲಿ ಪರಿಹಾರ ಸಿಗತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನೊಂದು ಬಹಳ ಅನುಕೂಲ ಆಗಿರುವಂಥದ್ದು ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಒಳ ಮೀಸಲಾತಿಗೆ ಈಗ ಅಂಕಿತವನ್ನು ಪಡ್ಕೊಳ್ಳೋದರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಆದರೆ ಇದು ಸರ್ಕಾರಕ್ಕೆ ದೊಡ್ಡ ಸವಾಲು ಕೂಡ ಇದೆ. ಇಲ್ಲಿ ಅಂಕಿತ ಸಿಕ್ಕ ತಕ್ಷಣವೇ ಎಲ್ಲವೂ ಮುಗೀತು ಅಂತೇಳಿ ಅಲ್ಲ, ಯಾಕಂದ್ರೆ ಕೋರ್ಟ್ನಲ್ಲೂ ಕೂಡ ಇದು ಮುಂದೆ ಸ್ಕ್ರೂಟಿನಿ ಆಗುವಂಥದ್ದು ಇದ್ದೇ ಇರುತ್ತೆ. ಎಸ್ಸಿ ಸಮುದಾಯದ ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ, ಕಡೆಗೂ ಅಂಕಿತ ಬಿದ್ದಿದೆ. ಬೆಳಗ್ಗೆ ಅಷ್ಟೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಅಹಿಂದ ಸಚಿವರುಗಳ ನಿಯೋಗ, ವಿಶೇಷವಾಗಿ ದಲಿತ ಸಮುದಾಯದ ಸಚಿವರುಗಳ ನಿಯೋಗ, ಒಳ ಮೀಸಲಾತಿ ಗೊಂದಲದಿಂದಾಗಿ ನೇಮಕಾತಿ ವಿಳಂಬ ಆಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದರು. ಸಚಿವರುಗಳ ಮನವರಿಕೆಯಿಂದಾಗಿ ವಿಧೇಯಕಕ್ಕೆ ಸಹಿ ಹಾಕುವ ಭರವಸೆಯನ್ನು ಗವರ್ನರ್ ಅವರು ಕೊಟ್ಟಿದ್ರು. ಅದೇ ಪ್ರಕಾರ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅವರು ಒಳ ಮೀಸಲಾತಿ ವಿಧೇಯಕಕ್ಕೆ ಅಂಕಿತ ಹಾಕಿದ್ರಿಂದ ಸರ್ಕಾರದ ಒಳ ಮೀಸಲಾತಿ ಹಂಚಿಕೆಗೆ ಜಯ ಸಿಕ್ಕಂತಾಗಿದೆ. ಸಹಜವಾಗಿಯೇ ಸರ್ಕಾರ ಈಗಾಗಲೇ ವಿಭಾಗವಾರು ಅದು 3 ಕೆಟಗರಿಗಳಲ್ಲಿ ಒಳ ಮೀಸಲಾತಿನ ಹಂಚಿಕೆ ಮಾಡಿತ್ತು. ನೇಮಕಾತಿಗಾಗಿ ಒಳ ಮೀಸಲಾತಿ ಸೂತ್ರವನ್ನು ರಾಜ್ಯ ಸರ್ಕಾರವು ಕೂಡ ಹೆಣೆದಿತ್ತು. ವಿಶೇಷವಾಗಿ ಇಲ್ಲಿ 3 ಸಮುದಾಯಗಳನ್ನು ಗುರುತಿಸಿಕೊಂಡು ಅದರ ಮೂಲಕವಾಗಿ ಮಾಡಿತು. 17% ಎಸ್ಸಿ ಮೀಸಲಾತಿಯನ್ನು ವರ್ಗೀಕರಣ ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದರಲ್ಲಿ ಎಡಗೈ ಸಮುದಾಯಕ್ಕೆ 18 ಜಾತಿಗಳು, ಏನು ಎಡಗೈ ಸಮುದಾಯದಲ್ಲಿ ಬರುವಂತಹ 18 ಜಾತಿಗಳಿಗೆ 6% ಮೀಸಲಾತಿಯನ್ನು ಒದಗಿಸುವಂಥದ್ದು, ಬಲಗೈ ಸಮುದಾಯದ 20 ಜಾತಿಗಳಿಗೆ 6% ಮೀಸಲಾತಿಯನ್ನು ಒದಗಿಸುವಂಥದ್ದು. ಈ ಮೂಲಕ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ಸಮಸಮವಾದಂತಹ ಹಂಚಿಕೆ ಮತ್ತು ಇತರೆ ಎಸ್ಸಿಯಲ್ಲಿ ಬರ್ತಕ್ಕಂತಹ ಸ್ಪೃಶ್ಯ ಮತ್ತು ಇತರೆ ಸಮುದಾಯಗಳಿಗೆ ಬಂಜಾರ, ಭೋವಿ, ಕೊರಚ, ಕೊರಮ ಈ ಪ್ರಮುಖ 4 ಜಾತಿಗಳೂ ಸೇರಿದಂತೆ ಅಲ್ಲಿ ಅಲೆಮಾರಿಗಳನ್ನು ಕೂಡ ಸೇರಿಸಿ, ಯಾಕಂದರೆ ಅಲೆಮಾರಿಗಳಲ್ಲಿ ಸುಮಾರು 59 ಜಾತಿ ಬರುತ್ತೆ, ಅವರನ್ನು ಸೇರಿಸಿ 5% ಮೀಸಲಾತಿಯನ್ನು ಕೊಟ್ಟಿದ್ರು. ಈಗ ಕ್ಯಾಬಿನೆಟ್ನ ಕುತೂಹಲ ಇದೆ, ಯಾಕಂದರೆ ಉದ್ಯೋಗ ನೇಮಕಾತಿಗಾಗಿ ಧಾರವಾಡದಲ್ಲಿ ಪ್ರತಿಭಟಿಸಿದಂತಹ ಜೆನ್ಸಿ, ಇದಾದ ನಂತರ ಈಗ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅಡೆತಡೆ ನಿವಾರಣೆಯನ್ನ
ಅಡೆತಡೆಗಳನ್ನು ನಿವಾರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಳ ಮೀಸಲಾತಿಗೆ ಅಂಕಿತ ಹಾಕ್ತಾ ಇದ್ದಂತೆಯೇ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯುತ್ತೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಉದ್ಯೋಗ ನೇಮಕಾತಿ ಸಂಬಂಧವೂ ಕೂಡ ಮಹತ್ವದ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಯುವಕರು ಕಾಯ್ತಾ ಇರುವಂಥದ್ದು, ಯುವ ಜನತೆ ಕಾಯ್ತಾ ಇರುವಂಥದ್ದು ಉದ್ಯೋಗ ನಮಗೆ ಸಿಗುತ್ತಾ ಅಂತ ಹೇಳಿ. ಒಳ ಮೀಸಲಾತಿಯ ಸಹಿತವಾಗಿ ಉದ್ಯೋಗದ ಹಂಚಿಕೆಯನ್ನು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಬಹಳ ದೊಡ್ಡದಾದಂಥ